ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ಯಾಸ್ ಲೀಕೇಜ್ಗೆ ಬಹುಮುಖ್ಯವಾದ ಕಾರಣ ಆಗಿರ್ತಕ್ಕಂತಹ ಒಂದು ಬ್ಲ್ಯಾಕ್ ವಾಷರ್ ಅಥವಾ ಕಪ್ಪು ವಾಷರ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಯೂಶಲಿ ಪ್ರಾಬ್ಲಮ್ ಬರೋದು ಈ ಕಪ್ಪು ವಾಷರ್ ಸವದಾಗ ಅಥವಾ ಅದು ವರ್ನೌಟ್ ಆದಾಗ ಅದನ್ನು ರಿಪ್ಲೇಸ್ ಮಾಡೋದ್ರಿಂದ ಗ್ಯಾಸ್ ಸೋರಿಕೆಯನ್ನು ತಡಿಬೋದು, ಅದರಿಂದ ಆಗೋ ಅನಾಹುತನ ತಡಿಬೋದು. ಮುಖ್ಯವಾಗಿ ಮನೆಗಳಲ್ಲಿ ಗ್ಯಾಸ್ ವಾಷರ್ ಸಿಗೋದು ಬಹಳನೇ ವಿರಳ. ಏನು ಮಾಡ್ಬೋದು ಅಂದರೆ ಗ್ಯಾಸ್ ವಾಷರನ್ನು ನೀವು ಈ ವಿಡಿಯೋದಲ್ಲಿ ತೋರಿಸ್ದಾಗೆ ಒಂದು ಅಥವಾ ಎರಡು ಸ್ಕ್ರೂ ಡ್ರೈವರ್ ಇಟ್ಟು ನಿಧಾನಕ್ಕೆ ಹೊರಗಡೆ ತೆಗೆದು ಆ ವಾಷರನ್ನು ಉಲ್ಟಾ ಮಾಡಿ ಸ್ವಲ್ಪ ಒಂದು ಅರ್ಧ ಡ್ರಾಪ್ ಇಲ್ಲ ಒಂಚೂರು ಕೈಯಲ್ಲಿ ಒಂದು ಬೆರಳಲ್ಲಿ ಕೊಬ್ಬರಿ ಎಣ್ಣೆನ ಮುತ್ಕೊಂಡು ಅದಕ್ಕೆ ಸವರಿ ಅದನ್ನು ರಿವರ್ಸ್ ಮಾಡಿ ನೀವು ಮತ್ತೆ ವಾಪಸ್ ಗ್ಯಾಸಿಗೆ ಹಾಕಿ ನೀವು ಈ ರೆಗ್ಯುಲೇಟರ್ನ ಕೂರಿಸಿ ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಬಂದು ಈ ಪ್ರಾಬ್ಲಮ್ ಅವಾಯ್ಡ್ ಆಗಿಬಿಡುತ್ತೆ. ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಇದನ್ನು ರಿಪ್ಲೇಸ್ ಮಾಡಬಹುದು. ಮತ್ತು ಪ್ರಾಬ್ಲಮ್ ಅವಾಯ್ಡ್ ಆದಮೇಲೆ ರಿಪ್ಲೇಸ್ ನೀವು ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಸಿಲಿಂಡರ್ ತೊಗೊಂಡಾಗ ಗ್ಯಾಸ್ ಏಜೆನ್ಸಿಯವ್ರಿಗೆ ಹೇಳಿ ಈ ರೀತಿ ಪ್ರಾಬ್ಲಮ್ ಇದೆ ಅಂತ, ಸೊ ದಟ್ ಅವ್ರು ರಿಪ್ಲೇಸ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ ಫರ್ದರ್ ರಿಪ್ಲೇಸ್ಮೆಂಟಿಗೆ. Thank you so much. Please subscribe for more videos like this.